ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಬರೆದಂತಹ ತಪ್ಪಿದ ರೈಲಿನಲ್ಲಿ ಅನ್ನುವಂತಹ ಕಥೆಯ ಸಾರಾಂಶವನ್ನು, ಹಾಗೆ ಅದರ ಜೊತೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡ್ತಾರೆ. ಆ ಪ್ರಶ್ನೆಗಳಿಗೆ ಈ ಸಾರಾಂಶವನ್ನು ಕೇಳಿಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಮೊದಲಿಗೆ ಯಾವ ಪ್ರಶ್ನೆ ಬರ್ತದೆ ಅನ್ನೋದನ್ನು ನೀವು ನೋಡಿಕೊಳ್ಳಿ. 8 ಅಂಕದ ಪ್ರಶ್ನೆ. ತಪ್ಪಿದ ರೈಲಿನಲ್ಲಿ ಕಥೆಯಲ್ಲಿ ಬರುವ ರೈಲಿನಲ್ಲಿ ನಡೆದ ಘಟನೆಯನ್ನು ವಿವರಿಸಿರಿ. ಇದು 8 ಅಂಕಕ್ಕೆ ಕೇಳ್ತಾರೆ. ಇನ್ನು 6 ಅಂಕಕ್ಕೆ ಎರಡನೇ ಪ್ರಶ್ನೆ ಇದು. ಪ್ರೀತಿಸಿದ ಹುಡುಗಿಗೆ ತಾನು ಕೊಡಬೇಕಾದ ವಸ್ತುವನ್ನು ನೀಡುವಲ್ಲಿ ಯಶಸ್ವಿಯಾದ ಹುಡುಗನ ಕುರಿತು ತಪ್ಪಿದ ರೈಲಿನಲ್ಲಿ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ. ಹಾಗೆ ಟಿಪ್ಪಣಿ ಕೇಳಬಹುದು ತಪ್ಪಿದ ರೈಲಿನಲ್ಲಿ. ಎಲ್ಲ ಪ್ರಶ್ನೆಗಳಿಗೆ ಈಗ ನಾನು ಹೇಳುವಂಥ ಸಾರಾಂಶವನ್ನು, ಆ ಕಥೆಯನ್ನು ಕೇಳಿಸ್ಕೊಳ್ಳಿ. ಮೊದಲಿಗೆ ನೋಡಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಇಲ್ಲಿ ಕಥೆಗಾರರಾಗಿ ಆ ಕಥೆಯನ್ನು ನಿರೂಪಿಸ್ತಾ ಹೋಗ್ತಾರೆ. ಒಂದು ಸಲ ಈ ಕಥೆಗಾರರಿಗೆ ಹಾಸನಕ್ಕೆ ಹೋಗಬೇಕಾಗಿತ್ತು. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ, ಬೆಂಗಳೂರಿನಿಂದ ರಾತ್ರಿ ರೈಲಿನಲ್ಲಿ ಹಾಸನಕ್ಕೆ ಹೋಗ್ತಾರೆ. ಆ ಟಿಕೆಟ್ ಮಾಡಬೇಕಾದ್ರೆ ಟಿಕೆಟ್ನ ಒಂದು ದ್ವಾರದಲ್ಲಿ ಕಥೆಗಾರರ ಮುಂದೆ ಒಬ್ಬ ಯುವಕ ನಿಂತ್ಕೊಂಡಿರ್ತಾನೆ. ಅವನು ತುಮಕೂರಿಗೆ ಟಿಕೆಟನ್ನು ತೆಗೆದುಕೊಳ್ತಾನೆ. ಅವನ ಹಿಂದೆಯೇ ಕಥೆಗಾರರು ಕೂಡ ಹಾಸನಕ್ಕೆ ಟಿಕೆಟನ್ನು ತೆಗೆದುಕೊಳ್ತಾರೆ. ಇಬ್ಬರೂ ಕೂಡ ಒಂದೇ ದಾರಿಯಲ್ಲಿ ಹೋಗುವವರಾದ್ರಿಂದ ಕಥೆಗಾರರು ಆ ಯುವಕನನ್ನೇ ಹಿಂಬಾಲಿಸ್ತಾ ಹೋಗ್ತಾರೆ. ಆ ಯುವಕ ಕುಳಿತುಕೊಳ್ಳುವಂತಹ ಗಾಡಿಗೆ ತಾವು ಕುಳಿತುಕೊಳ್ಳಬೇಕು ಎಂದು ಕಥೆಗಾರರು ಆತನ ಹಿಂದೆಯೇ ಹೋಗ್ತಾರೆ. ಕೊನೆಗೆ ಆ ಯುವಕ ಏನು ಮಾಡ್ತಾನೆ ಅಂದರೆ, ಆ ಗಾಡಿಯನ್ನು ಹತ್ತುತ್ತಾನೆ. ಗಾಡಿಯ ಒಳಗಡೆ ಎಲ್ಲ ನೋಡಿಕೊಂಡು ತನಗೆ ಬೇಕಾದುದು ಅಲ್ಲಿದ್ದುದನ್ನು ಕಂಡು, ಆ ಗಾಡಿ ತುಂಬ ರಶ್ ಆಗಿದ್ರೂ ಕೂಡ, ಆ ಗಾಡಿ ತುಂಬಿಕೊಂಡಿದ್ರೂ ಕೂಡ ಅದರೊಳಗೆ ಬಂದು ಕುಳಿತುಕೊಳ್ತಾರೆ. ಕಥೆಗಾರರು ಕೂಡ ಒಮ್ಮೆ ಆ ಗಾಡಿಯ ಮೇಲೆ ಇದ್ದಂತಹ ಬೋರ್ಡನ್ನು ಗಮನಿಸ್ತಾರೆ. ಅದರಲ್ಲಿ ಮೈಸೂರು ಅಂತ ಬರ್ತಿರ್ತದೆ. ತುಮಕೂರಿಗೆ ಟಿಕೆಟ್ ತೆಗೆದುಕೊಂಡವನು ಮೈಸೂರು ಎಂದು ಬರೆದಿದ್ದ ಗಾಡಿಯಲ್ಲಿ ಕುಳಿತದ್ದರಿಂದ ಕಥೆಗಾರರಿಗೆ ಏನು ಗಾಬರಿ ಆಗಲಿಲ್ಲ. ಯಾಕಂದರೆ ಬೆಂಗಳೂರಿನಿಂದ ಪೂನಾಕ್ಕೆ ಹೋಗುವ ರಾತ್ರಿ ಗಾಡಿಯಲ್ಲಿ ಅರಸೀಕೆರೆಯ ಮಾರ್ಗವಾಗಿ ಮೈಸೂರಿಗೆ ಹೋಗುವ ಒಂದು ಬದಲಾಯಿಸದ ಗಾಡಿಯನ್ನು ಹಾಕಿರ್ತಾರೆ. ಹಾಸನಕ್ಕೆ ಹೋಗುವವರು ಅದರಲ್ಲಿ ಕುಳಿತರೆ ಬೆಳಗ್ಗಿನ ಜಾವ ಹಾಸನದಲ್ಲಿ ಇಳಿಯಬಹುದಾಗಿತ್ತು. ಹೀಗೆ ತೃಪ್ತರಾದಂತಹ ಆ ಕಥೆಗಾರರು ಆ ಗಾಡಿಯನ್ನು ಏರ್ತಾರೆ. ಆ ಗಾಡಿಯಲ್ಲಿ ನಿಲ್ಲುವುದಕ್ಕೂ ಕೂಡ ಜಾಗವಿರಲಿಲ್ಲ. ಹಾಗಾಗಿ ಅವರು ನಿಂತ್ಕೊಳ್ಬೇಕಾಗ್ತದೆ. ಈ ಗಾಡಿಯಲ್ಲಿ 4-6 ಕಾಲೇಜು ವಿದ್ಯಾರ್ಥಿಗಳು ಇರ್ತಾರೆ. ಅವರು ಹೇಗಿರ್ತಾರೆ ಅಂದರೆ, ಕೈಕಾಲನ್ನು ನೀಡಿಕೊಂಡು 8 ಜನರ ಜಾಗದಲ್ಲಿ ಆ 4-6 ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತಾರೆ. ಅಲ್ಲದೆ ಇಡೀ ಗಾಡಿಯ ತುಂಬ ಅವರು ಸೇದಿದ ಸಿಗರೇಟಿನ ವಾಸನೆ ತುಂಬಿಕೊಂಡಿರ್ತದೆ. ಅವರು ಹೇಳ್ತಾರೆ, ಭಾರತ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನ ಎಂದು ಅವರು ಮಾತಾಡ್ತಾ ಇರ್ತಾರೆ. ಅವರ ಪೈಕಿ ಒಬ್ಬ ವಿದ್ಯಾರ್ಥಿ ತನ್ನ ಹತ್ತಿರದಲ್ಲಿರುವಂತಹ ಆತನ ಸ್ನೇಹಿತನಿಗೆ ಹೇಳ್ತಾರೆ, ಸ್ವಲ್ಪ ಈಚೆಗೆ ಸರಿದು ಕಥೆಗಾರರಿಗೆ ಕುಳಿತುಕೊಳ್ಳಿಕ್ಕೆ ಸ್ವಲ್ಪ ಜಾಗ ಬಿಡು ಅಂತ ಹೇಳ್ತಾನೆ. ಆಗ ಆ ಸ್ನೇಹಿತ ಹೊಗೆ ಬಿಡುತ್ತಾ ಕಥೆಗಾರರನ್ನು ಒಂದು ಸಲ ನೋಡ್ತಾನೆ. ಒಂದು ಸಲ ನೋಡಿ ಹೀಗೆ ಹೇಳ್ತಾನೆ, ಎಲ್ಲಿದೆ ಜಾಗ? ಮುಂದಲ ಸ್ಟೇಷನ್ಗೆ ಕೆಲವರು ಇಳಿಯಬಹುದು, ಆಗ ಜಾಗ ಆಗ್ತದೆ ಅಂತ. ಆಗ ವಿದ್ಯಾರ್ಥಿ ಆತನಿಗೆ ಎದುರುಗಡೆ ಇದ್ದಂತಹ ಮುದುಕರೊಬ್ಬರು ಆ ವಿದ್ಯಾರ್ಥಿ ತನ್ನ ಮುಖದ ಮೇಲೆಯೇ ಹೊಗೆ ಬಿಡ್ತಾ ಇರುವುದನ್ನು ಗಮನಿಸಿ ಅವರು ಕಿಟಕಿಯಿಂದ ಸ್ವಲ್ಪ ಹೊರಕ್ಕೆ ಹೊಗೆ ಬಿಡು ಅಂತ ಹೇಳ್ತಾರೆ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಹೇಗೆ ಅವನು ಮೊದಲು ಭಾರತದ ಸಂವಿಧಾನದ ಕುರಿತು ಅವನು ಮಾತಾಡ್ತಾ ಇದ್ನೋ ಅಷ್ಟೇ ದೊಡ್ಡ ದನಿಯಿಂದ ಹೀಗೆ ಹೇಳ್ತಾನಂತೆ, ಈ ಕಾಲದಲ್ಲಿ ಇದಕ್ಕೆಲ್ಲ ಹೊಂದಿಕೊಳ್ಳಬೇಕು ಸ್ವಾಮಿ, ಇಲ್ಲದಿದ್ದರೆ ನೀವು ರೈಲಿನಲ್ಲಿ ಪ್ರಯಾಣವನ್ನು ಮಾಡಬಾರ್ದು. ನೆಹರೂ ಕೂಡ ಸಿಗರೇಟನ್ನು ಸೇದ್ತಾರೆ ಎಂದ. ಮುದುಕರು ಮುಖವನ್ನು ಬೇರೆ ಕಡೆಗೆ ತಿರುಗಿಸಿಕೊಂಡು ಮೂಗಿಗೆ ಬಟ್ಟೆ ಹೊದೆದುಕೊಳ್ಳುತ್ತಾರೆ. ಮುದುಕರು
ಕಥೆಗಾರರಿಗೆ ವಿನಯದಿಂದ ಈ ಹೊಗೆ ಕುಡಿದರೆ ತಮಗೆ ವಾಂತಿ ಬರ್ತದೆಂದು ತಾವು ಸ್ವಲ್ಪ ಕಿಟಕಿಯಿಂದ ಹೊರಗೆ ತಲೆ ಇಡುವುದಾಗಿ ತಿಳಿಸಿ ತನ್ನ ಸ್ಥಳದಲ್ಲಿ ಕಥೆಗಾರರು ಕುಳಿತುಕೊಳ್ಳುವ ಹಾಗೆ ಹೇಳ್ತಾರೆ. ಅವರು ಬಿಟ್ಟಂಥ ಸ್ಥಳದಲ್ಲಿ ಕಥೆಗಾರರು ಹೇಗೋ ಕುಳಿತುಕೊಳ್ತಾರೆ. ಮುದುಕ ಬಿಟ್ಟ ಸ್ಥಳದಲ್ಲಿ ಈ ಕಥೆಗಾರರು ಕುಳಿತುಕೊಂಡದ್ದನ್ನು ನೋಡಿ ಆ ಯುವಕನಿಗೆ ಅಷ್ಟು ಸರಿ ಅನಿಸೋದಿಲ್ಲ. ಕಥೆಗಾರರು ನಿಧಾನವಾಗಿ ಇಡೀ ಗಾಡಿಯಲ್ಲಿ ಇದ್ದವರನ್ನೆಲ್ಲ ನೋಡ್ತಾರೆ. ಒಂದು ಕೊನೆಯಲ್ಲಿ ಶಾಲು ಹೊದೆದುಕೊಂಡಿದ್ದಂತಹ ಮುದುಕರು, ಅವರ ಸಮೀಪದಲ್ಲಿ ವಯಸ್ಸಾದಂತಹ ಅವರ ಹೆಂಡತಿ, ಆಕೆಯ ಸಮೀಪದಲ್ಲಿ ಜರಿ ಸೀರೆ ಉಟ್ಟಿದ್ದ ಒಬ್ಬ ಚೆಲುವೆಯಾದಂತಹ 16-17 ವರ್ಷದ ಒಂದು ಹುಡುಗಿ. ಅವರು ಯಾವುದೋ ಶುಭ ಕಾರ್ಯದಿಂದ ಹಿಂತಿರುಗುವ ಹಾಗೆ ಕಥೆಗಾರರಿಗೆ ಅನಿಸ್ತದೆ. ಆ ಸಿಗರೇಟು ಸೇದುತ್ತಿದ್ದಂತಹ ಭೂಪನಿಗೆ ಮುದುಕರು ಸೋದರ ಮಾವನಾಗಬೇಕು. ಅವರೆಲ್ಲ ಕೋಲಾರಕ್ಕೆ ಮದುವೆಗಾಗಿ ಹೋಗ್ತಾರೆ. ಹೆಣ್ಣಿನ ತಂದೆ ತಾಯಿ ಕೋಲಾರದಲ್ಲಿ ಇದ್ರಂತೆ. ಈ ಸಿಗರೇಟು ಸೇದ್ತಾ ಇದ್ದಂಥ ಆ ಭೂಪನೇ ವರನಾಗಿದ್ದ. ಆ ಯುವಕರೆಲ್ಲ ಅವನ ಜತೆಯ ವಿದ್ಯಾರ್ಥಿಗಳು. ಈ ಮದುಮಗನೂ ಸೇರಿದಂತೆ ಅವರೆಲ್ಲರೂ ಕೂಡ ಇಂಟರ್ಮೀಡಿಯೇಟ್ ತರಗತಿಯವರು. ಆ ಮುದುಕ ಈ ಹುಡುಗನ ಸೋದರ ಮಾವನಾಗಿದ್ದ. ಅಲ್ಲದೆ ತಂದೆ ತಾಯಿ ಇಲ್ಲದ ಆ ಹುಡುಗನನ್ನು ಮಕ್ಕಳಿಲ್ಲದ ಆ ಸೋದರ ಮಾವ ಅಂದರೆ ಆ ಮುದುಕ ಬಾಲ್ಯದಿಂದ ಬೆಳೆಸಿದ್ದರಿಂದ ಆ ಹುಡುಗ ಸ್ವಲ್ಪ ಅಹಂಕಾರದಿಂದ ಕೊಬ್ಬಿದ್ದ. ಮದುವೆಯಾದ ಮೇಲಂತೂ ಪೆಚ್ಚಾಗಿ ಆಡುವುದು ತನ್ನ ಹಕ್ಕು ಎಂಬ ಹಾಗೆ ಅವನಿದ್ದ. ಮದುವೆಯನ್ನು ಮುಗಿಸಿಕೊಂಡು ಹುಡುಗಿಯೊಬ್ಬಳನ್ನೇ ಕರೆದುಕೊಂಡು ಆ ಮದುವೆಯ ಜನ ವರನ ಸೋದರ ಮಾವನ ಮನೆಗೆ ಹಿಂತಿರುಗ್ತಾ ಇದ್ದರು. ಕಥೆಗಾರರು ಹುಡುಗಿಯನ್ನು ನೋಡಿದರು. ಬಹಳ ಸುಂದರಿಯಾಗಿದ್ದಳು. ಅದು ಕೂಡ ರಾಣಿಯ ಹಾಗೆ ಅವಳು ಕಾಣಿಸ್ತಾ ಇದ್ಲಂತೆ. ವಿದ್ಯಾವಂತೆಯ ಹಾಗೆಯೂ ಕೂಡ ಅವಳು ಕಾಣಿಸ್ತಾ ಇದ್ಲು. ಗಂಡನ ಮಾತು, ಕೇಕೆ, ಸಿಗರೇಟು, ಕಾಲು ನೀಡಿಕೊಂಡು ಇಬ್ಬರ ಸ್ಥಳವನ್ನು ಒಬ್ಬನೇ ಆಕ್ರಮಿಸಿಕೊಂಡದ್ದು, ಮುದುಕರನ್ನು ಅವನು ಗದರಿಸಿದ್ದು, ಇದೆಲ್ಲ ನೋಡಿ ಅವಳಿಗೆ ಒಂದು ರೀತಿಯ ನಾಚಿಕೆಯೂ ಆಗ್ತದೆ. ತನ್ನಲ್ಲಿಯೇ ಕೂಡ ಹೆದರಿ ಹೋಗಿರ್ತಾಳೆ ಅವಳು ಅವನ ಹೆಂಡತಿ. ಅಂದರೆ ಆಗಷ್ಟೇ ಮದುವೆಯಾಗಿ ಅವನು ಕರ್ಕೊಂಡು ಬಂದವನು. ರೈಲು ಹೊರಡ್ತದೆ. ಕಥೆಗಾರರ ಜತೆಯಲ್ಲಿ ಬಂದು ಗಾಡಿ ಏರಿದಂತಹ ಆ ಯುವಕ ಅಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಕಥೆಗಾರರ ಸಮೀಪದಲ್ಲಿ ಕೂತ್ಕೊಳ್ತಾನೆ. ಕಥೆಗಾರರು ಅವನ ಹತ್ತಿರ ಹೀಗೆ ಕೇಳ್ತಾರೆ, ಈ ರೈಲು ತುಮಕೂರಿಗೆ ಎಷ್ಟು ಹೊತ್ತಿಗೆ ಹೋಗುತ್ತದೆ ಅಂತ ಕೇಳ್ತಾರೆ. ಆಗ 12 ಗಂಟೆಗೆ ಹೋಗಬೇಕು ಅಂತ ಹೇಳ್ತಾನೆ ಅವನು. ಕಥೆಗಾರರ ಎದುರಿಗೆ ಕುಳಿತಿದ್ದವರೆಲ್ಲ ಒಮ್ಮೆಲೆ ತುಮಕೂರಿಗೆ ಇದಕ್ಕೆ ಯಾಕೆ ಕುಳಿತ್ರಿ ಅಂದರು. ಕೆಲವರು ಸರಪಣಿಯನ್ನಾದರೂ ಎಳೀರಿ ಸರ್ ಎಂದರು. ಕಥೆಗಾರರು, ಇದೇನಪ್ಪ ಹೇಗಾಯಿತು? ಈ ಯುವಕನ ದಾರಿ ಹಿಡಿದು ದಾರಿ ತಪ್ಪಿದೆ. ನೋಡಿದರೆ ಠೀಕ್ ಠಾಕ್ ಆಗಿ ಬುದ್ಧಿವಂತನಾಗಿದ್ದಾನೆ, ಆದರೆ ರೈಲಿನಲ್ಲಿ ಕುಳಿತುಕೊಳ್ಳೋಕೆ ಕೂಡ ಗೊತ್ತಿಲ್ಲವಲ್ಲ ಎಂದುಕೊಳ್ತಾರೆ. ತುಮಕೂರಿನ ಟಿಕೆಟಿನ ಯುವಕ ಯಾರಿಗೂ ಉತ್ತರವನ್ನೇ ಕೊಡಲಿಲ್ಲ. ಸ್ವಲ್ಪ ಪೆಚ್ಚು ಮುಖ ಹಾಕಿಕೊಂಡಂತೆ ತೋರಿಸಿದ. ಹಿಂದುಗಡೆ ಒಬ್ಬರು, ತುಮಕೂರಿಗೆ ಹೋಗುವವರು ಮೈಸೂರಿನ ಗಾಡಿಗೆ ಯಾಕೆ ಕುಳಿತ್ರಿ ಎಂದು ಕೇಳಿದರು. ಅಷ್ಟರಲ್ಲಿ ಮದುವೆಯಾದ ಆ ಹುಡುಗ ತಿರಸ್ಕಾರದ ಧ್ವನಿಯಲ್ಲಿ, ಇಷ್ಟಕ್ಕೆ ಬೀಳೋದನ್ನು ಕಾಣದೆ ಯಾಕೆ ಬಂದು ಕೂತ್ಕೋಬೇಕಾಗಿತ್ತು? ತಿಳಿದೇ ಹೋದರೆ ಕೇಳೋದಕ್ಕೇನು? ದೇವರು ಬುದ್ಧಿ ಕೊಡದೆ ಹೋದರೆ ಬಾಯನ್ನಾದರೂ ಕೊಟ್ಟಿಲ್ಲವೇ ಎಂದು ಹೇಳುತ್ತಾನೆ. ತುಮಕೂರು ಟಿಕೆಟ್ನ ಯುವಕ, ನನಗೆ ದೇವರು ಬುದ್ಧಿ ಕೊಟ್ಟಿಲ್ಲ ನಿಜ, ಆದರೆ ಕೊಟ್ಟಿರುವ ಬುದ್ಧಿಯನ್ನು ನಾನು ನಿಮ್ಮಂತೆ ಮಂಕು ಮಾಡಿಕೊಂಡು ಪೂನಾ ರೈಲನ್ನು ಮೈಸೂರು ಎನ್ನುತ್ತಿರಲಿಲ್ಲ ಎಂದ. ಆಗ ಸುತ್ತ ಇದ್ದವರೆಲ್ಲ ಗೊಳ್ಳೆಂದು ನಗುತ್ತಾರೆ. ಕಥೆಗಾರರಿಗೂ ನಗು ಬರುತ್ತದೆ. ಮದುವೆಯಾದ ಯುವಕ, ಹಾಗಾದರೆ ಇದು ಪೂನಾಕ್ಕೆ ಹೋಗುವ ರೈಲು ಎನ್ನಿ ಎಂದ. ತುಮಕೂರಿನ ಟಿಕೆಟ್ನ ಹುಡುಗ, ಹೌದು, ಸಂದೇಹವಿಲ್ಲ, ಆದರೆ ಬುದ್ಧಿ ಇಲ್ಲದವರಿಗೆ ಏನು ಹೇಳಿದರೆ ತಾನೇ ಪ್ರಯೋಜನವೇನು ಎಂದ. ಇಬ್ಬರ ಸಂಭಾಷಣೆಯು ಒಳ್ಳೆ ರೇಗಿದ ಎದ್ದ ಧ್ವನಿಯಲ್ಲಿ ನಡೀತಾ ಇತ್ತು. ವಿವಾಹಿತ ಹುಡುಗ ಕೋಪದಿಂದ ಹೇಳ್ತಾನೆ, ಹಾಗಾದರೆ ಪೂನಾಕ್ಕೆ ಹೋಗಬೇಕಾದವರೆಲ್ಲ ಈ ಗಾಡಿಗೆ ಕುಳಿತುಕೊಳ್ಳುತ್ತಾರೆ?
ತುಮಕೂರು ಟಿಕೆಟ್ನ ಯುವಕ ಆಗ ಹೇಳ್ತಾನೆ, ಮದುವೆಯಿಂದ ಅವರ ತಲೆ ಕೆಡದಿದ್ದರೆ. ಆಗ ಹಿಂದುಗಡೆ ಕುಳಿತಿದ್ದ ನೂತನ ವಧು ಸ್ವಲ್ಪ ಕೆಮ್ಮುತ್ತಾಳೆ. ತುಮಕೂರು ಟಿಕೆಟ್ ಯುವಕ ಹಿಂದೆ ತಿರುಗಿ ನೋಡುತ್ತಾನೆ. ಸ್ವಾಭಾವಿಕವಾಗಿ ಕಥೆಗಾರರು ಕೂಡ ಹಿಂದೆ ತಿರುಗುತ್ತಾರೆ. ಒಂದೇ ಒಂದು ಕ್ಷಣ ಮಾತ್ರ ಆ ಹುಡುಗಿಯ ಮುಖದಲ್ಲಿ ಏನೋ ಸಂಜ್ಞೆ ಮಾಡಿದಂತೆ ಕಥೆಗಾರರಿಗೆ ತೋರಿತು. ಆ ದೃಷ್ಟಿಯಲ್ಲಿ ದಯವಿಟ್ಟು ಬೇಡ ಎಂದು ಬೇಡುವ ಧ್ವನಿ ಇತ್ತು. ಕಥೆಗಾರರು ಅವಳನ್ನು ನೋಡಿ ಚೇತರಿಸಿಕೊಳ್ಳುವುದಕ್ಕೆ ಮುಂಚೆಯೇ ಆ ಹುಡುಗಿ ಮುಖವನ್ನು ತಗ್ಗಿಸಿ ಮತ್ತೆ ಕುಳಿತುಕೊಳ್ಳುತ್ತಾಳೆ. ಮದುವೆಯಾದ ಯುವಕ ಕೋಪದಿಂದ, ನೀನು ಸರ್ವಪ್ರಾಜ್ಞನೇ ಇರಬಹುದು, ಹಾಗಾದರೆ ನೀನು ಹೇಳುವಂತೆ ಮುಂದಲ ಸ್ಟೇಷನ್ ಯಶವಂತಪುರ ತಾನೆ ಎಂದ. ತುಮಕೂರು ಯುವಕನು, ಹಾಗಾದರೆ ಯಶವಂತಪುರವಲ್ಲದೆ ಕೆಂಗೇರಿ ಬರುತ್ತೆ ಎಂದು ಭಾವಿಸಿದ್ಯಾ ಎಂದ. ವಿವಾಹಿತ ಯುವಕರು, ಹೌದು, ಕೆಂಗೇರಿಯೇ ಬರುತ್ತೆ ಎಂದರು. ಎದುರು ಕುಳಿತುಕೊಂಡಿದ್ದವನು, ನಿನ್ನ ತಲೆ ಎಂದ. ಮದುವೆಯಾಗಿದ್ದ ಯುವಕನ ಮುಖ ಕೆಂಪಾಯಿತು. ಅವನು ಆ ಎದುರಾಳಿಯನ್ನು ಹೊಡೆಯುವಂತೆ ಕೈ ಎತ್ತಿದ. ಕಥೆಗಾರರು ಅವನನ್ನು ತಡೆದು, ಯಾಕೆ ನಿಮ್ಮ ಹೋರಾಟ? ಅರ್ಧ ಗಂಟೆ ಸುಮ್ಮನಿರಿ, ತೀರ್ಮಾನವಾಗುತ್ತೆ. ಮೊದಲನೆಯ ಸ್ಟೇಷನ್ ಬಂದ ಕೂಡಲೇ ಯಾರದ್ದು ಕತ್ತೆ ಯಾರದ್ದು ಕುದುರೆ ಎಂದು ಗೊತ್ತಾಗುತ್ತೆ ಎಂದರು. ತುಮಕೂರು ಟಿಕೆಟ್ನವನು, ಯಾರದು ಕತ್ತೆ ಎಂದು ಯಾಕೆ, ಯಾರು ಕತ್ತೆ ಎಂದು ಹೇಳಿ ಎಂದ. ಮದುವೆಯಾಗಿದ್ದವನು, ನನ್ನನ್ನು ಕತ್ತೆ ಎನ್ನುತ್ತೀಯ, ಯು ಇಡಿಯಟ್. ಅಷ್ಟು ಮದುವೆಯಾಗಿದ್ದವನು ನನ್ನನ್ನು ಕತ್ತೆ ಎಂದು ಹೇಳ್ತಾ ಇದೆಯಲ್ಲ ಎಂದು ಒಮ್ಮೆಲೆ ಹೊಡಿಲಿಕ್ಕೆ ಹೇಳ್ತಾನೆ ಅವನು. ಆಗ ತುಮಕೂರು ಟಿಕೆಟ್ನವನು, ಹೊಡೆಯುವುದಕ್ಕೆ ಬರುವುದೇನು, ಮಾಡುತ್ತೇನೆ. ನೀವು ಹೇಳಿದ ಹಾಗೆ ಕತ್ತೆಯಾದ ಮೇಲೆ ಒದೆಯಲೇಬೇಕಲ್ಲ ಅಂದ. ವರ ಕಥೆಗಾರರಿಗೆ 2 ಕೊಡುವಂತೆ ಅವರ ಕಡೆ ಕೋಪದಿಂದ ನೋಡಿದರು. ಕಥೆಗಾರರಿಗೆ ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂದು ಗಾಬರಿಯಾಯಿತು. ತುಮಕೂರು ಟಿಕೆಟ್ನವನು, ಈ ಹೊರಟಾಟದಿಂದ ಏನೂ ಪ್ರಯೋಜನವಿಲ್ಲ ಎಂದು ತಿಳಿಸಿ, ಜೂಜು ಕಟ್ಟಲು ಹೇಳಿ ಯಶವಂತಪುರ ಸಿಕ್ಕಿದರೆ ಏನು ಕೊಡುತ್ತೀರಿ ಎಂದನು. ವರ, ಯಶವಂತಪುರವಂತೆ, ಯಶವಂತಪುರ ನಿನ್ನ ತಲೆ. ಯಾವ ಸ್ಕೂಲಿನಲ್ಲಿ ಓದಿದೆಯೋ ಬೃಹಸ್ಪತಿ? ಮುಂದಲ ಸ್ಟೇಷನ್ ಯಾವುದು ಇವರನ್ನೇ ಕೇಳೋಣ. ಎಲ್ಲರೂ ನಿನ್ನಂತೆ ಗಾಂಪರೊಡೆಯವರ ಶಿಷ್ಯರಲ್ಲ ಎಂದನು. ಆಗ ಯುವಕ ಕಥೆಗಾರರಿಗೆ ಅವರ ಟಿಕೆಟ್ ತೆಗೆದು ತೋರಿಸಲು ಹೇಳಿದರು. ಕಥೆಗಾರರು ವಿಧಿಯಿಲ್ಲದೆ ತಮ್ಮ ಹಾಸನದ ಟಿಕೆಟನ್ನು ತೋರಿಸಿದರು. ವರ ಒಂದು ಗಳಿಗೆ ಮಂಕಾಗಿ ಅನಂತರ ಮೂಢೋ ಮೂರ್ಖೋ ಗಾರ್ಧವೋ ಏಕರಾಶಿ ಎಂದನು. ಕಥೆಗಾರನ ಟಿಕೆಟನ್ನು ನೋಡಿ ತುಮಕೂರು ಟಿಕೆಟ್ನ ಮಿತ್ರನಿಗೂ ಸ್ವಲ್ಪ ಅಚ್ಚರಿಯಾದಂತೆ ತೋರಿತು. ಆದರೆ ಅವನು ಅದನ್ನು ತೋರಿಸದೆ ವರನ ಮೇಲೆಯೇ ರೇಗುತ್ತಾನೆ. ಎಲ್ಲರೂ ನಿಮ್ಮಂತೆ ಕತ್ತೆಗಳಲ್ಲ, ಈಗ ಪುರಾಣವೆಲ್ಲ ಇರಲಿ ಎಂದು ಹೇಳಿ, ಯಶವಂತಪುರ ಸಿಕ್ಕಿದರೆ ಏನು ಜೂಜು ಕಟ್ಟುತ್ತೀರಿ ಎಂದ. ಎಲ್ಲರೂ ಅವನಿಗೆ, ಬೇಡ, ಈ ರೈಲು ಖಂಡಿತ ಕೆಂಗೇರಿಗೆ ಹೋಗುತ್ತೆ. ಜೂಜು ಕಟ್ಟಿದರೆ ನೀವೇ ಕಳೆದುಕೊಳ್ಳುತ್ತೀರಿ. ವಿದ್ಯಾವಂತರಾಗಿ ಇಷ್ಟು ತಿಳಿಯಬೇಡವೇ ಎಂದರು. ತುಮಕೂರು ಟಿಕೆಟ್ನ ಯುವಕ ಯಾರ ಮಾತನ್ನೂ ಕೇಳಲೇ ಇಲ್ಲ. ವರನನ್ನೇ ಕುರಿತು ಆ ಜೂಜು ಕಟ್ಟಲು ಹೆದರಿಬಿಟ್ಟರು ಪಾಪ. ಜೇಬಿನಲ್ಲಿ ದುಡ್ಡು ಇಲ್ಲವೇನು? ಅತ್ತೆ ಮನೆಯ ಸಾಮಾನಿನಲ್ಲೇ ಜರ್ಬು ಮಾಡುವವರಿಗೆ ಕಷ್ಟವೇ? ಹೋಗಲಿ ಬಿಡಿ, ಈ ಗಡಿಯಾರನೇ ಇಡಿ. ನೀವೇನು ಕಷ್ಟಪಟ್ಟು ಸಂಪಾದಿಸಿದ್ದು ಅಲ್ಲವಲ್ಲ ಅದು ಎಂದನು. ವರನ ಮುಖ ಬೆಂಕಿಯಾಯಿತು. ಅವನು ಕೋಪದಿಂದ, ಆಗಲಿ, ಗಡಿಯಾರವನ್ನೇ ಇಟ್ಟೆ, ನೀನು ಏನು ಇಡುತ್ತೀಯ ಇದಕ್ಕೆ ಪ್ರತಿಯಾಗಿ ಎಂದನು. ತುಮಕೂರು ಯುವಕ ಜೇಬಿಗೆ ಕೈ ಹಾಕಿ ಫಳಫಳನೆ ಥಳಥಳಿಸುವ ಒಳ್ಳೆಯ ಚಿನ್ನದ ಸರವನ್ನು ಹೊರಕ್ಕೆ ತೆಗೆದು ಅದನ್ನೇ ಪಣಕ್ಕಿಟ್ಟನು. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಭರಿತರಾದರು. ಆಗ ಕಥೆಗಾರರು ಕನಿಕರದಿಂದ, ಅಪ್ಪ ಬೇಡ, ನಿನಗೆ ತಿಳಿಯದು, ಈ ರೈಲು ಯಶವಂತಪುರಕ್ಕೆ ಹೋಗುವುದಿಲ್ಲ, ಇದು ಹೋಗುವುದು ಮೈಸೂರಿಗೆ. ನಾನೂ ತಿಳಿಯದೆ ಕುಳಿತೆ. ಈ ಜೂಜು ಬೇಡ, ಸರ ಹಿಂದಕ್ಕೆ ಹಾಕಿಕೋ ಎಂದನು. ತುಮಕೂರು ಯುವಕ, ನೋಡಿಯೇ ಬಿಡೋಣ ಸ್ವಾಮಿ, ಜೂಜು ಅಂದ ಮೇಲೆ ಜೂಜು, ನಿಮಗೆ ತಿಳಿಯದು, ಇದು ತೀರ್ಮಾನವಾಗುವವರೆಗೆ ನಿಮ್ಮಲ್ಲಿಯೇ ಇರಲಿ ಎಂದು ಆ ಸರವನ್ನು ಕಥೆಗಾರರ ಕೈಗೆ ಕೊಟ್ಟನು. ವರನೂ ಸಹ ತನ್ನ ಕೈಯ ಚಿನ್ನದ ಗಡಿಯಾರವನ್ನು ಕಥೆಗಾರನ ಕೈಗೆ ಕೊಟ್ಟನು. ಸ್ಟೇಷನ್ ಇನ್ನೇನು ಬರುವುದರಿಂದ ಯಾರೂ ಮಾತನಾಡಲಿಲ್ಲ. ಎಲ್ಲರಿಗೂ ಏನೋ ಒಂದು ಉತ್ಸಾಹ, ಏನೋ ಒಂದು ಸಂಭ್ರಮ. 8-10 ನಿಮಿಷಗಳ ಒಳಗಾಗಿ ಮುಂದಿನ ಸ್ಟೇಷನ್ ಬಂದಿತ್ತು.
ರೈಲು ಇನ್ನು ನಿಲ್ಲುವುದಕ್ಕೆ ಮುಂಚಿತವಾಗಿಯೇ ಪೋರ್ಟರ್ ಬಂದು ಕೆಂಗೇರಿ ಎಂದು ಕೂಗಿದನು. ರೈಲು ನಿಂತ ಕೂಡಲೇ ತುಮಕೂರು ಟಿಕೆಟ್ ಹುಡುಗನು ಕೆಳಗೆ ಇಳಿದೇ ಬಿಟ್ಟನು. ಕಥೆಗಾರರು ಆತನನ್ನು ತಗೋ ನಿನ್ನ ಸರ ಎಂದು ಕೂಗಿದರು. ಆತ ಖಂಡಿತ ದೃಷ್ಟಿಯಿಂದ ಕಥೆಗಾರರ ಕಡೆ ನೋಡುತ್ತಾ, ನನ್ನ ಪಣ ಹೋಯಿತು, ನಾನು ಸೋತೆ, ಅವರೇ ಗೆದ್ದರು, ನಾನು ಅದೃಷ್ಟಹೀನ. ಆದರೆ ಜೂಜಿನಲ್ಲಿ ಸೋತ ಮೇಲೆ ಮತ್ತೆ ತೆಗೆದುಕೊಳ್ಳುವುದಕ್ಕೆ ನಾನೇನು ಮನುಷ್ಯನೋ ಕತ್ತೆಯೋ ಎಂದು ಹೇಳಿ ಕೆಳಗೆ ಇಳಿದು ಕತ್ತಲೆಯಲ್ಲಿ ಕಣ್ಮರೆಯಾದನು. ವರನ ಸೋದರ ಮಾವ, ಹಾಗೆ ಬೇಡ, ಹುಡುಗಾಟ ದೊಡ್ಡಾಟವಾಗಬಾರದು ಎಂದು ಕೂಗಿದುದು ಗಾಳಿಯಲ್ಲೇ ಹೋಯಿತು. ಕಥೆಗಾರರಂತೂ ಭ್ರಾಂತರಾಗಿ ತಾವು ಬೆಂಗಳೂರಿಗೆ ಹೋಗಿ ಹಾಸನದ ರೈಲು ಹಿಡಿಯಬೇಕು ಎಂದು ಹೇಳಿ ಗಡಿಯಾರವನ್ನೂ ಸರವನ್ನು ವರನ ಕೈಗೆ ಕೊಟ್ಟು ಅಲ್ಲಿಯೇ ಇಳಿದರು. ಕಥೆಗಾರರು ಇನ್ನೂ ಗಾಡಿಯಿಂದ ಕೆಳಕ್ಕೆ ಇಳಿಯುವುದಕ್ಕಿಂತ ಮುಂಚಿತವಾಗಿಯೇ ಸ್ನೇಹಿತರು ವರನಿಗೆ ಮಾವನ ಮನೆಯಿಂದ ಅಷ್ಟೊಂದನ್ನು ಹೊಡೆದುದಕ್ಕೆ ಇದೊಂದನ್ನಾದರೂ ನಿನ್ನ ಹೆಂಡತಿಗೆ ಕೊಡು ಎನ್ನುತ್ತಿದ್ದದ್ದು ಕಥೆಗಾರರಿಗೆ ಕೇಳಿಸಿತು. ಸ್ಟೇಷನ್ ಮುಂದೆ ಒಬ್ಬರೇ ನಿಂತಿದ್ದ ಕಥೆಗಾರರು ತಾವು ಇಳಿದಿದ್ದ ಗಾಡಿಯನ್ನೇ ನೋಡುತ್ತಿದ್ದರು. ಒಂದೆರಡು ನಿಮಿಷ ಚರ್ಚೆಯಾದ ನಂತರ ಸರ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಬಂದು ಕೊನೆಯಲ್ಲಿ ನೂತನ ವಧುವಿಗೆ ಅದನ್ನು ಕೊಟ್ಟರು. ಹುಡುಗಿ ಎಲ್ಲಿಯೋ ನೋಡುತ್ತಾ ಸರವನ್ನು ಕೈಯಲ್ಲಿ ಹಿಡಿದಿದ್ದಳು. ವೃದ್ಧ ಸುಮಂಗಲಿಯೊಬ್ಬಳು ಬಲಾತ್ಕಾರವಾಗಿ ಅದನ್ನು ಅವಳ ಕತ್ತಿಗೆ ಹಾಕಿದಳು. ಹುಡುಗಿ ಕತ್ತನ್ನು ಗಾಡಿಯ ಕಿಟಕಿಯಿಂದ ಹೊರಗೆ ಬಗ್ಗಿಸಿಕೊಂಡು ಕತ್ತಲೆಯಲ್ಲಿ ಏನನ್ನೋ ಹುಡುಕುತ್ತಿರುವಂತೆ ಸುತ್ತ ನೋಡಿದಳು. ರೈಲು ನಿಧಾನವಾಗಿ ಹೊರಟಿತು. ಚಕ್ರ ಅರ್ಧ ಉರುಳುವುದರೊಳಗಾಗಿ ಆ ಗಾಡಿ ದೀಪದ ಬೆಳಕಿಗೆ ಬಂತು. ಕಥೆಗಾರರು ಹುಡುಗಿಯನ್ನು ನೋಡಿದರು. ಬಿಸಿಲಿನ ಮಧ್ಯೆ ಮಳೆಹನಿ ಬೀಳುತ್ತಿರುವಂತೆ ಆ ಚಂದ್ರನಂತಹ ಮುಖದ ಮೇಲೆ ಕಣ್ಣೀರಿನ ಹನಿಗಳು. ಕಥೆಗಾರರಿಗೆ ಏನೂ ಅರ್ಥವಾಗಲಿಲ್ಲ. ಉದ್ದೇಶವಿಲ್ಲದೆ ತಾವು ಭಾಗವಹಿಸಿದ ಈ ನಾಟಕದ ಹಿನ್ನೆಲೆಯೇನೋ ಎಂದು ಯೋಚಿಸುತ್ತಾ ಬೆಳಗಿನವರೆಗೆ ಸ್ಟೇಷನ್ನಲ್ಲಿ ಮಲಗಲು ಸ್ಟೇಷನ್ ಕಡೆ ತಿರುಗಿದರು. ತುಮಕೂರಿನ ಯುವಕ ಕಥೆಗಾರರ ಹಿಂದೆಯೇ ನಿಂತಿದ್ದ. ಗಾಡಿಯಿಂದ ಇಳಿದ ಮೇಲೆ ಅದರಲ್ಲಿ ನಡೆದ ಕೊನೆಯ ಅಂಕವನ್ನು ಅವನೂ ನೋಡಿದನೆಂಬುದು ಅವನನ್ನು ನೋಡಿದ ಕೂಡಲೇ ಕಥೆಗಾರರಿಗೆ ಗೊತ್ತಾಯಿತು. ರೈಲಿನಿಂದ ಇಳಿದ ಮೇಲೆ ಕಥೆಗಾರನ ಪೂನಾ ಗಾಡಿಯ ಟಿಕೆಟ್ಗಳನ್ನು ಸ್ಟೇಷನ್ ಮಾಸ್ಟರ್ ಕಂಡು ನಕ್ಕು, ಬೆಳಗಿನ ಜಾವ 4 ಗಂಟೆಗೆ ಮೈಸೂರು ಕಡೆಯಿಂದ ಬರುವ ರೈಲಿನಲ್ಲಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಪೂನಾ ರೈಲು ಹಿಡಿಯಿರಿ ಎಂದು ಹೊರಟು ಹೋದರು. ಕಥೆಗಾರನ ಸ್ನೇಹಿತನ ಕೈಯಲ್ಲಿ ಗಂಟಾಗಲಿ ಮೈಮೇಲೆ ಶರ್ಟು ಚೌಕದ ಹೊರತು ಬೇರೆ ಬಟ್ಟೆಯಾಗಲಿ ಇರಲಿಲ್ಲ. 3-4 ಗಂಟೆಯಾದರೂ ಸ್ಟೇಷನ್ ಚಳಿಯಲ್ಲಿ ಕಾಲ ಕಳೆಯಬೇಕಾದಿದ್ದರಿಂದ ಕಥೆಗಾರರು ಪ್ಲಾಟ್ಫಾರಂನಲ್ಲಿ ಶಾಲನ್ನು ತೆಗೆದು ಹಾಸಿ 4 ಗಂಟೆಯವರೆಗೆ ಸ್ವಲ್ಪ ವಿಶ್ರಮಿಸಿಕೊಳ್ಳಲು ಆ ಸ್ನೇಹಿತನನ್ನು ಆತ ಬಂದು ಶಾಲುವಿನ ಮೇಲೆ ಕುಳಿತನು. ಕಥೆಗಾರರು ಆ ಗಂಟನ್ನು ತಲೆದಿಂಬಿಗೆ ಇಟ್ಟುಕೊಂಡು ಹಾಗೆಯೇ ಕಣ್ಣು ಮುಚ್ಚಿದರು. ಅವರಿಗೆ ನಿದ್ರೆ ಬಂದೇ ಬಿಟ್ಟಿತು. ಸ್ಟೇಷನ್ನಿಂದ ದೊಡ್ಡ ಗಡಿಯಾರ 3 ಗಂಟೆ ಹೊಡೆದಾಗ ಅವರಿಗೆ ಎಚ್ಚರಿಕೆಯಾಯಿತು. ರೈಲು ಹೋಗಿಯೇ ಬಿಟ್ಟಿದೆಯೋ ಎಂದು ಗಾಬರಿಯಿಂದ ಕಣ್ಣು ಬಿಟ್ಟು ನೋಡಿದರು. ಸ್ನೇಹಿತ ಕಥೆಗಾರರು ಮಲಗುವಾಗ ಕುಳಿತಿದ್ದಂತೆಯೇ ಕುಳಿತಿದ್ದನು. ಆದರೆ ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿರುವುದು ಕಥೆಗಾರರಿಗೆ ಗೊತ್ತಾಯಿತು. ಅವರು ಎದ್ದು ಕುಳಿತು ಆತನ ಬೆನ್ನಿನ ಮೇಲೆ ಮೆತ್ತಗೆ ಕೈಯಿಟ್ಟು ಸವರುತ್ತಾರೆ. ಏನೂ ಮಾತನಾಡಲಿಲ್ಲ. ಆದರೆ ಆತನ ದುಃಖ ತಮ್ಮ ಮಾತಿನಿಂದ ಸಮಾಧಾನವಾಗುವುದಾಗಿ ಕಥೆಗಾರರಿಗೆ ಕಾಣಿಸಲಿಲ್ಲ. ಕೊನೆಗೆ ಆತನೇ ನಿಧಾನವಾಗಿ ಸುಧಾರಿಸಿಕೊಳ್ಳುತ್ತಾನೆ. ಅವನು ಹೀಗೆ ಹೇಳುತ್ತಾನೆ, ಸ್ವಾಮಿ, ನಾನು ಹುಚ್ಚನೋ ಮೂರ್ಖನೋ ಇರಬೇಕು ಎಂದು ನೀವು ಭಾವಿಸಿರಬೇಕು. ನಾನು ಹುಚ್ಚನೇ ಆಗಿರಬೇಕಾಗಿತ್ತು. ಇಂದು ನೀವು ಅನಿರೀಕ್ಷಿತವಾಗಿ ಪಾತ್ರವಹಿಸಿದ ಈ ನಾಟಕದಿಂದ ಹುಚ್ಚನಾಗುವುದು ತಪ್ಪಿದೆ. ಇವತ್ತಿನ ಕಾರ್ಯದಲ್ಲಿ ನೀವು ನನಗೆ ಸಹಾಯ ಮಾಡಿದಿರಿ. ನನಗೆ ನಿಮಗಿಂತ ಹೆಚ್ಚು ಆಪ್ತಮಿತ್ರರು ಮತ್ತಾರೂ ಇಲ್ಲ. ಈಗ ನಡೆದುದನ್ನು ನೀವು ನೋಡಿದಿರಿ. ಉಳಿದದ್ದು ನೀವೇ ಊಹಿಸಿಕೊಳ್ಳಬಹುದು ಎಂದು ಆ ಯುವಕ ತನ್ನ ಕಥೆಯನ್ನು ಕಥೆಗಾರರಿಗೆ ಹೇಳುತ್ತಾನೆ. ಆ ಕಥೆ ಹೀಗಿದೆ. ಆ ಹುಡುಗಿಯ ಹೆಸರು ಆ ಯುವಕನಿಗೆ ಗೊತ್ತಾಗಿತ್ತು. ಆದರೆ ಹಾಳಾದ ಜೋಯಿಸ ಕಲ್ಲು ಹಾಕಿಬಿಟ್ಟಿದ್ದ. ಯುವಕನ ತಂದೆಯವರು ಜೋಯಿಸರೇ. ಇಬ್ಬರಿಗೂ ನಮ್ಮದು ಸರಿ ಎಂಬ ಜಗಳ ಬಂದು ರಾಧೆಯ ತಂದೆ ಆ ಜೋಯಿಸನ ಮಾತನ್ನು ನಂಬಿ
ಲಗ್ನ ಮಾಡಿಕೊಡುವುದಿಲ್ಲ ಎಂದು ಬಿಟ್ಟ. ಹಾಳು ಜೋಯಿಸರಿಬ್ಬರು ಆ ಯುವಕನನ್ನು ಕೊಂದು ಬಿಟ್ಟರು. ಅಂದರೆ ಆ ರೈಲಿನಲ್ಲಿದ್ದಂತಹ ಕಥೆಗಾರರೊಂದಿಗೆ ಇದ್ದಂತಹ ಆ ಹುಡುಗ. ಈಗ 4 ದಿನದಲ್ಲಿ ಆ ರಾಧೆಗೆ ಮದುವೆಯಾಗುತ್ತದೆ. ಅದೇ ಲಗ್ನದಲ್ಲಿ ಆಕೆಗೂ ಆ ಗಾಡಿಯಲ್ಲಿ ಇದ್ದಂತಹ ಯುವಕನಿಗೂ ಮದುವೆ ಆಗ್ತದೆ. ಅದಕ್ಕಿಂತ ಮೊದಲು ಕಥೆಗಾರರೊಂದಿಗೆ ಇದ್ದಂತಹ ಆ ಯುವಕನ ಜೊತೆಯಲ್ಲಿ ಮದುವೆ ಆಗಬೇಕಾಗಿತ್ತು. ತಮ್ಮ ಮದುವೆ ಖಂಡಿತವಾಗಿಯೂ ನಡೆಯುತ್ತದೆ ಎಂದು ತಿಳಿದಂತಹ ಆ ತುಮಕೂರಿನ ಹುಡುಗ ಅವರಿಬ್ಬರು ಆ ಹುಡುಗಿಯೊಂದಿಗೆ ಹೀಗೆ ಆ ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಚಿನ್ನದ ಅಂಗಡಿಗೆ ಹೋಗಿ ಒಂದು ಚಿನ್ನವನ್ನು ತೆಗೆದುಕೊಂಡು ಬಂದಿರ್ತಾರೆ. ಇದು ಯುವಕನ ಲೆಕ್ಕದಲ್ಲಿಯೇ ಇರ್ತದೆ. ಅಂದರೆ ಅವನ ಪೂರ್ಣವಾಗಿ ಅದು ಅವನ ಹಣದಿಂದಲೇ ಆ ಸರವನ್ನು ಕೊಂಡುಕೊಂಡಿರ್ತಾರೆ. ಅದು ಅವನಿಗೆ ಸ್ಕಾಲರ್ಶಿಪ್ನಿಂದ ಬಂದಂಥ ಹಣದಿಂದ ಆ ಸರವನ್ನು ತೆಗೆದುಕೊಂಡಿರ್ತಾನೆ. ಆ ಹುಡುಗನ ತಂದೆ ತಾಯಿಯರಿಗೂ ಕೂಡ ಇದು ತಿಳಿಯದು. ರಾಧೆ ಎಷ್ಟು ಬೇಡವೆಂದು ಹೇಳಿದರೂ ಕೂಡ ಅವನು ಅವಳಿಗಾಗಿ ಆ ಸರವನ್ನು ತೆಗೆದುಕೊಂಡಿದ್ದ. ಮದುವೆಗೆ 4 ದಿನ ಮುಂಚೆ ಹಾಳು ಜೋಯಿಸ ಅವರಿಬ್ಬರ ಗೃಹಮೈತ್ರಿ ಕೂಟದ ಭೂತವನ್ನು ಎಬ್ಬಿಸಿ ಬಿಟ್ಟಿದ್ದರು. ಅಂದರೆ ಅವರಿಬ್ಬರಿಗೂ ಲಗ್ನ ನಡೆಯುವುದಿಲ್ಲ ಎಂದು ಹೇಳಿಬಿಟ್ಟಿದ್ದ. ರಾಧೆಯ ಅಪ್ಪ ಅದೇ ಲಗ್ನದಲ್ಲಿ ಹೋಗಿ ಆ ಕನ್ನಂಬಾಡಿಯ ಕತ್ತೆಯನ್ನು, ಅಂದರೆ ಆ ಟ್ರೈನಲ್ಲಿ ಆ ಗಾಡಿಯಲ್ಲಿದ್ದಂಥ ಹುಡುಗ ಈ ಕನ್ನಂಬಾಡಿಯ ಕತ್ತೆಯನ್ನು ಹಿಡಿದುಕೊಂಡು ಬಂದು ರಾಧೆಗೆ ಕಟ್ಟಿಬಿಟ್ಟಿದ್ದರು. ಈ ಕನ್ನಂಬಾಡಿ ಕತ್ತೆಯ ಪರಿಚಯ ಯುವಕನಿಗೆ ಇರಲಿಲ್ಲ. ಇವತ್ತು ಅವರು ಆ ದಾರಿಯಲ್ಲಿ ಹೋಗುತ್ತಾರೆ ಎಂದು ಆ ಹುಡುಗನಿಗೆ ತಿಳಿದಿತ್ತು. ಸರವನ್ನು ಆ ರಾಧಾಳಿಗೆ ಹೇಗಾದರೂ ಕೊಟ್ಟು ಬಿಡಬೇಕು ಎಂದು ಮೊದಲು ಹೊಳೆಯದಿದ್ದ ಯುವಕ ಹೇಗಾದರೂ ಆ ಸರವನ್ನು ತಾನು ಇಟ್ಟುಕೊಳ್ಳದೆ ತನ್ನ ಹುಡುಗಿಯಾದ ಅವಳಿಗೆ ಆ ರಾಧೆಗೆ ಕೊಟ್ಟು ಬಿಡಬೇಕು ಎಂದು ಯೋಚನೆ ಮಾಡಿದ್ದ. ಹಾಗಾಗಿ ಅವನು ಈ ನಾಟಕವನ್ನು ಮಾಡಿದ್ದ. ಯುವಕ ಈ ಕಥೆಯನ್ನು ಕಥೆಗಾರರಿಗೆ ಹೇಳಿ, ನಿಮ್ಮಿಂದ ಬಹಳ ಉಪಕಾರವಾಯಿತು, ಹೀಗಲ್ಲದೆ ಮತ್ತೆ ಹೇಗೆ ಕೊಟ್ಟಿದ್ದರೂ ಸರ್ಪವೇ ಆಗುತ್ತಿತ್ತು. ಈಗ ನಾನು ಕೃತಾರ್ಥನಾದೆ ಎಂದು ತನ್ನ ಕೃತಜ್ಞತೆ ತಿಳಿಸಿದನು. ಹೀಗೆ ಬೆಳಗಿನ ಜಾವದ ಆ ಮೌನದಲ್ಲಿ ಆತನ ಮಾತು ನಿಂತು ಹೋಗುತ್ತದೆ. ಕಥೆಗಾರರು ಉಸಿರಾಡದೆ ಸುಮ್ಮನೆ ನಿಂತುಕೊಂಡಿರುತ್ತಾರೆ. ಮತ್ತೆ ಯುವಕನ ಕಣ್ಣುಗಳಿಂದ ನೀರು ಸುರಿಯುತ್ತಿದ್ದವು. ಕಥೆಗಾರರು ಆತನಿಗೆ 1-2 ಸಮಾಧಾನದ ಮಾತುಗಳನ್ನು ಹೇಳಿದರು. ಇಬ್ಬರೂ ಕೂಡ ರೈಲನ್ನು ಏರಿ ಬೆಂಗಳೂರಿಗೆ ಬಂದು ತಮ್ಮ ತಮ್ಮ ದಾರಿಯನ್ನು ಹಿಡಿಯುತ್ತಾರೆ. ಒಬ್ಬರ ವಿಳಾಸವನ್ನು ಮತ್ತೊಬ್ಬರು ಕೇಳಲು ಹೋಗುವುದಿಲ್ಲ. ಅವರಿಬ್ಬರೂ ಕೂಡ ರಾತ್ರಿಯೇ ಒಬ್ಬರೊಬ್ಬರನ್ನು ಸಂಧಿಸಿರುವುದರಿಂದ ಮತ್ತೆ ಅವರು ಇನ್ನು ಯಾವತ್ತಾದರೂ ಹಗಲಿನಲ್ಲಿ ನೋಡಿದರೆ ಅವರಿಬ್ಬರೂ ತಮ್ಮನ್ನು ಗುರುತಿಸುವಂತಹ ಸಂಭವವಿರಲಿಲ್ಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ತಪ್ಪಿದ ರೈಲಿನಲ್ಲಿ ಅನ್ನುವಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಂತಹ ಈ ಕಥೆ ಮುಗಿಯುತ್ತದೆ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೆ ಈ ಲಿಂಕನ್ನು ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.